ಏನಯ್ಯ ಯಾರನ್ನ ಫಾಲೋ ಮಾಡ್ತಿದ್ಯಾ ಸರ್ ಅದು ಅಡ್ರೆಸ್ ಏನು ಅಡ್ರೆಸ್ ಏನು ಅಡ್ರೆಸ್ ಸರ್ ಏನು ಅಡ್ರೆಸ್ ಏನು ಏನ್ ಪಡಿತಾ ಇದೆ ಸರ್ ಏನು ಸರ್ ಅಡ್ರೆಸ್ ಹುಡುಕ್ತಾ ಇದೆ ಸರ್ ಏನು ಹೇಳ್ತೀರಾ ದೇವರಾಜ್ ಆ ಹುಡುಗನ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡು. ಏನಿವತ್ತಿಷ್ಟು ಬೇಗ ಮನೆಗೆ ಬಂದಿದ್ದೀರಾ? ಇನ್ನೂ ಟೈಮ್ 6:30. ಯಾವಾಗ್ಲೂ ನನ್ನ ಮಲಗದ ಮೇಲೆ ಮನೆಗೆ ಬರ್ತಾ ಇದ್ರಿ. ಸರಿ, ಹೇಗಿದ್ರು ಬೇಗ ಬಂದಿದ್ದೀರಾ. ಶಾಪಿಂಗ್ ಮಾಡೋಣ ಬನ್ನಿ. ನನಗೆ ಬರೋಕ್ ಮನ್ಸಿಲ್ಲಪ್ಪ, ಪ್ಲೀಸ್. ಯಾಕೆ ಡ್ಯಾಡಿ, ಏನ್ ಟೆನ್ಷನ್ನು? ಮತ್ತೆ ಏನಾದ್ರೂ ಆ ಚಿದಂಬರಂ? ಹಾಗೇನಿಲ್ಲಮ್ಮ. ಮತ್ತ್ಯಾಕೆ ಡಲ್ ಆಗಿದ್ದೀರಾ? ಇವತ್ತು ಆಫೀಸ್ಗೆ ಆದಿತ್ಯ ಬಂದಿದ್ದ. ಆಫೀಸ್ನಲ್ಲಿ ಇವತ್ತು ವಾಕಿನ್ ಇಂಟರ್ವ್ಯೂ ಇತ್ತು, ಅದಕ್ಕೆ ಬಂದಿದ್ದ. ಹೇಗಿದ್ದಾನವನು? ನಿಮ್ಮನ್ನ ಮಾತಾಡ್ಸದ್ನಾ? ಇಲ್ಲ, ಅವನು ನನ್ನನ್ನು ನೋಡ್ಲಿಲ್ಲ. ಏನ್ ಡ್ಯಾಡಿ ನೀವು? ನೋಡ್ದೆ ಆದ್ರೆ ಮಾತಾಡಿಸ್ಲಿಲ್ಲ ಅಂತೀರಾ? ನೀವೇ ಕರೆದ್ ಮಾತಾಡ್ಸೋದಲ್ವಾ? ಅಪಾಯಿಂಟ್ ಮಾಡ್ಕೊಂಡ್ರಾ? ಇಲ್ಲ. ಯಾಕೆ? ಅವನಿಗೆ ನನ್ನ ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ವಂತೆ. ನೀವು ಹೇಳಲೇಬಾರ್ದಾಗಿತ್ತು ನಿಮ್ಮ ಆಫೀಸ್ ಅಂತ. ನನ್ನ ಫೋಟೋ ನೋಡ್ದ, ಅಪಾಯಿಂಟ್ಮೆಂಟ್ ಲೆಟ್ರನ್ನ ಹರಿದು ಹಾಕ್ದ. ಅವನಿಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ ಅನ್ಸುತ್ತೆ. ಸದ್ಯ ಇಲ್ಲೇ ಎಲ್ಲೋ ಇದ್ದಾನೆ ಅಂತ ಗೊತ್ತಾಯ್ತಲ್ಲ, ಅಷ್ಟೇ ಸಂತೋಷ ನನಗೆ. ಡ್ಯಾಡಿ, ಅವನ ಅಡ್ರೆಸ್ ಕೊಡಿ, ನಾನು ಅವನ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ನಾನು ಅಂದರೆ ಅವನಿಗೆ ತುಂಬ ಇಷ್ಟ. ಖಂಡಿತ ನನ್ನ ಮಾತನ್ನು ತೆಗೆದು ಹಾಕಲ್ಲ ಅವನು. ಅವನ ಅಡ್ರೆಸ್ಸು ಫೋನ್ ನಂಬರ್ ತಿಳ್ಕೊಳಕ್ಕಾಗಲಿಲ್ಲ. ಯಾರನ್ನಾದ್ರೂ ಕಳಿಸೋದಲ್ವಾ? ಕಳಿಸಿದ್ದೆ, ಅವನಿಗೂ ಹೊಡೆದು ಕಳಿಸಿದ್ದಾನೆ. ಆರತಿ ಅವ್ರನ್ನ ಹೇಗಾದರೂ ಮಾಡಿ ಭೇಟಿ ಮಾಡಿ 20 ವರ್ಷದ ಹಿಂದೆ ಮಾಡಿದ ತಪ್ಪನ್ನ ತಿದ್ಕೋಬೇಕು ಅಂತ ಕೊನೆ ಆಸೆ ಇಟ್ಕೊಂಡಿದ್ದೆ. ನೆರವೇರಿತ್ತೋ ಇಲ್ಲೋ ಗೊತ್ತಿಲ್ಲ. ಅದೇ ಏನಾಯ್ತು? ಇಂಟರ್ವ್ಯೂ ಕೆಲಸ ಸಿಕ್ತಾ? ಇನ್ಮೇಲೆ ಇಂಟರ್ವ್ಯೂ ಕಳ್ಸಕ್ಕಿಂತ ಮುಂಚೆ ಸ್ವಲ್ಪ ನೋಡ್ಕೊಂಡು ವಿಚಾರಿಸ್ಕೊಂಡು ಕಳ್ಸು. ಕೆಲಸ ಕೊಡಿ ಅಂತ ನಾನು ಯಾವನ್ ಮುಂದೆ ನಿಂತ್ಕೊಳಕ್ ಆಗಲ್ಲ ಅಲ್ಲಿ. ಯಾಕೋ, ಏನಾಯ್ತು? ನಾನು ಏನ್ ಆಗ್ಬಾರ್ದು ಅನ್ಕೊಂಡಿದ್ದು ಅದೇ ಆಯ್ತು. ನನ್ನ ಲೈಫಲ್ಲಿ ಯಾವನ್ ಮೂತಿ ನೋಡ್ಬಾರ್ದು ಅನ್ಕೊಂಡಿದ್ದು ಅವ್ನ ಆಫೀಸ್ ಇಂಟರ್ವ್ಯೂಗೆ ಕಳ್ಸಿದ್ದೀರಾ ನೀನು. ಯಾರ ಬಗ್ಗೆ ಹೇಳ್ತಾ ಇದೆಯೋ? ಇನ್ಯಾರ ಬಗ್ಗೆ? ನಿನ್ ನೆಕ್ಸ್ಟ್ ಇದಾನಲ್ಲ ಅವನ ಬಗ್ಗೆ. ನೀನು ಸೂರ್ಯ ಅವ್ರ ಆಫೀಸಿಗೆ ಇಂಟರ್ವ್ಯೂ ಹೋಗಿದ್ಯಾ? ನೋ, ನೆಕ್ಸ್ಟ್ ಆಫೀಸ್ ಇಂಟರ್ವ್ಯೂಗೆ ಹೋಗಿದ್ದೆ. ಕೆಲಸ ಕೊಟ್ರ ಅವರು? ಎಲ್ಲ ಗೊತ್ತಿದ್ದು ಕೇಳ್ತಿಲ್ಲಮ್ಮ ನೀನು. ಅವ್ನ ಕೆಲಸ ಕೊಟ್ರೆ ನಾನು ಮಾಡ್ತೀನಾ? ಅವನ ಹೆಸರು ಕೇಳಿದ್ರೆ ಅಸಹ್ಯ ಆಗುತ್ತೆ ನನಗೆ. ನೀನು ಆಫೀಸಲ್ಲಿ ಕೆಲಸ ಮಾಡಿ ಅವ್ನು ಕೊಡೋ ಸಂಬಳ ತಗೊಂತೀನ ನಾನು? ನನಗೆ ಇಂಟರ್ವ್ಯೂ ಮಾಡ್ತಿದ್ದ ಮ್ಯಾನೇಜರು ನನ್ನ ಸರ್ಟಿಫಿಕೇಟ್ ನೋಡಿ ನಿಂಗೆ ಇಬ್ಬಪ್ರಂದ ಅಂತ ಕೇಳ್ದ. ಅವನಿಗೆ ಹೊಡಿಯಾಕೋದೆ. ಆದ್ರೂ ನನ್ನ ಅಪಾಯಿಂಟ್ಮೆಂಟ್ ಆರ್ಡರ್ ತಂದು 30,000 ಸಂಬಳ ಅಂತ ಹೇಳ್ದ. ಅದನ್ನ ಅಲ್ಲೇ ಅರ್ಧ ಬಿಸಿ ಹಾಕ್ಬಿಟ್ಟು ಬಂದೆ. ಸೂರ್ಯ ಅವ್ರು ನಿನ್ನ ನೋಡಿದ್ರ? ಸಿಗ್ಲಿಲ್ಲ, ಸಿಕ್ಕಿದ್ರೆ ದೊಡ್ಡ ಕಿರಿಕಾಗಿರೋದು. ಅವ್ನ ಗ್ರಾಚಾರ ಸರಿ ಇತ್ತು, ನನ್ ಮುಂದೆ ಬರ್ಲಿಲ್ಲ. ಅವನು ಫಾಲೋ ಮಾಡಕ್ಕಂತ ಅವ್ನ ಮ್ಯಾನೇಜರ್ ಬೇರೆ ಕಳ್ಸಿದ್ದ. ಸರಿ ಬೆಂಡತಿ ಇನ್ನೆ
ಅದನ್ನ ನೋಡಿದ್ರೆ ನಿನ್ ನೆಕ್ಸ್ಟ್ ನಡ್ಗೋಗಿರ್ತಾನೆ. ಇನ್ಮೇಲೆ ಬ್ಯಾಕ್ ಗ್ರೌಂಡ್ ವಿಚಾರಿಸಿ ಇಂಟರ್ವ್ಯೂ ಕಳ್ಸು. ಅರ್ಥ ಆಯ್ತಾ? ಹೊಟ್ಟೆ ಹಶು ಆಗ್ತಿದೆ, ಊಟ ಕೊಡು. ಸಾಕ್ಷಿ, ನಿನ್ನೆ ನೀನು ಹಳೆ ಸ್ಕೂಲ್ ಹತ್ರ ಹೋಗಿದ್ಯಂತೆ, ಯಾಕೆ? ಅದು ಆ ವಿಷಯ ಬೇಡ ಬಿಡು, ಸುಮ್ಮನೆ ನೀನು ಅಪ್ಸೆಟ್ ಆಗ್ತೀಯಾ? ನೀನು ಹಳೆ ಸ್ಕೂಲ್ ಹೋದ್ರೆ ನಾನು ಯಾಕೆ ಅಪ್ಸೆಟ್ ಆಗಲಿ? ಹೇಳು, ಏನಕ್ಕೆ ಹೋಗಿದ್ದೆ? ಆ ವಿಷಯ ಈಗ ಬೇಡ ಬಿಡು. ಅವಳೇ ಆ ವಿಚಾರ ಬೇಡ ಬೇಡ ಅನ್ಬೇಕಾದ್ರೆ ನೀ ಯಾಕೆ ಕೇಳ್ತೀಯಾ? ಬಿಟ್ಬಿಡು. ಓ, ಇದಾ ವಿಷಯ? ಇವನ್ ಫೋಟೋ ತರಕ್ ಹೋಗಿದ್ಯಾ ಸ್ಕೂಲ್ಗೆ? ಯಾಕೆ ಬೇಕಿತ್ತಿದು? ಆರ್ತಿ ಆದಿತ್ಯನ್ ವಿಷಯ ಈ ಮನೇಲಿ ಎತ್ಬಾರ್ದು ಅಂತ ಎಷ್ಟತಿ ಹೇಳಿಲ್ಲ? ನೀನು ಹೇಳಿದ್ರೆ ನಾನು ಕೇಳ್ಬಿಡ್ಬೇಕಾ? ಈ ಮನೆ ಯಜಮಾನ ಡ್ಯಾಡಿ, ನೀನಲ್ಲ. ನೀನಿನ್ನೂ ಕೆಲ್ಸಕ್ಕೂ ಜಾಯಿನ್ ಆಗಿಲ್ಲ, ನೆನಪಿರ್ಲಿ. ಹೋಗ್ಲಿ ಬಿಡು ಆರ್ಯ, ಅವಳಿಗೇನು ಖುಷಿ ಕೊಡುತ್ತೋ ಅದನ್ನೇ ಮಾಡಲಿ ಅಲ್ವೇ ಸಾಕ್ಷಿ? ಇಷ್ಟು ಹಳೆ ಫೋಟೋನ ಹೇಗೆ ಕೊಟ್ರು ನಿನಗೆ? ಅಷ್ಟು ಈಸಿಯಾಗಿ ಸಿಗ್ತಾ ಇರಲಿಲ್ಲ ಆಂಟಿ. ಸ್ಕೂಲ್ನಲ್ಲಿ ರಂಜಿತ್ ಅಂತ ಒಬ್ರಿದ್ರು, ಸ್ಕೂಲ್ ಟ್ರಸ್ಟಿ ಅನ್ಸುತ್ತೆ. ಫೋಟೋ ತರಿಸ್ಕೊಡಕ್ಕಾಗತ್ತಾ ಅಂತ ಕೇಳಿದೆ. ಸ್ಟೈಲಾಗಿ ಒಂದು ಫೋನ್ ಮಾಡಿ ಫೋಟೋ ತರಿಸ್ಕೊಟ್ಟೆ ಬಿಟ್ರು. ತುಂಬ ಒಳ್ಳೆಯವರವರು. ಏನ್ ಸಾಕ್ಷಿ ಮೇಡಮ್, ಹಾಲು ತಗೊಂಬರಕ್ ಹೋಗಿ ಹಸುನೆ ಕೊಂಡ್ಕೊಂಬಂದಿರೋ ಹಾಗಿದೆ? ಏನು ಹಾಗಂದ್ರೆ? ಅಂದರೆ ಈ ಫೋಟೋ ತರೋದಕ್ಕೆ ಅಂತ ಸ್ಕೂಲ್ಗೆ ಹೋಗಿ ಯಾವುದೋ ಪ್ರಿನ್ಸ್ನ ಇಷ್ಟಪಟ್ಟಿರೋ ಹಾಗಿದೆ ಅಂತ ಅಜ್ಜಿ ಹೇಳ್ತಿದ್ದಾರೆ. ಅಯ್ಯೋ, ಅವ್ರು ಹೇಗೆ ಅಂತ ಹೇಳ್ದೆ ಅಷ್ಟೇ. ಆದರೆ ನೀನು ಅವ್ರನ್ನ ಇಷ್ಟೊಂದು ಅಬ್ಸರ್ವ್ ಮಾಡಿದ್ಯಾ ಅಂತಂದರೆ ಅವ್ರು ನಿನ್ನ ಮನಸ್ಸಿಗೆ ತುಂಬಾ ಇಷ್ಟ ಆಗಿದ್ದಾರೆ ಅನಿಸುತ್ತೆ. ಅಯ್ಯೋ, ನೀವೆಲ್ಲ ಏನೇನೋ ಮಾತಾಡ್ತಾ ಇದ್ದೀರಾ, ಹೋಗಿ ಆಂಟಿ. ನೀವು ಇಷ್ಟು ಚಿಕ್ಕ ವಿಷಯಗಳನ್ನ ರೇಗಿಸ್ಬಿಟ್ರಿ. ಪಾಪ ಬೇಜಾರು ಮಾಡ್ಕೊಂಡು ಹೋದ್ಲು. ಅಲ್ಲ, ಸ್ಕೂಲಲ್ಲಿ ಯಾರನ್ನೋ ಮಾತಾಡ್ಸಿದ ಮಾತ್ರಕ್ಕೆ ಲಿಂಕ್ ಅಪ್ ಮಾಡಿಬಿಟ್ರಲ್ಲ. ಆರ್ಯನ್, ನಿಂಗೆ ಇದರಲ್ಲಿ ಅನುಭವ ಸಾಲದು, ನಮಗೆ ಚೆನ್ನಾಗಿ ಗೊತ್ತು. ಅವಳು ಬೇಜಾರು ಮಾಡ್ಕೊಂಡು ಹೋಗಲಿಲ್ಲ, ನಾಚ್ಕೊಂಡು ಹೋದ್ಲು. ಒಬ್ಬ ಹುಡುಗನ ಬಗ್ಗೆ ಮಾತಾಡುವಾಗ ಒಬ್ಬ ಹುಡುಗಿ ನಾಚ್ಕೊಂಡು ಹೋದ್ಲು ಅಂದರೆ ಆ ಹುಡುಗಿ ತಾನು ಮದುವೆ ಆಗೋ ಹುಡುಗನ ಬಗ್ಗೆ ಕನಸು ಕಾಣೋದಕ್ಕೆ ಶುರು ಮಾಡಿದ್ದಾಳೆ ಅಂತ ಅರ್ಥ. ಹೌದು ಆರ್ಯ, ಅಂದ್ರೆ ಸಾಕ್ಷಿ ಈಗ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅಂತ ಅರ್ಥ. ನಾವು ಅವಳಿಗೀಗ ಗಂಡು ಹುಡ್ಕೋಕ್ ಶುರು ಮಾಡಬೇಕು. ತಮ್ಮನಾಗಿ ಸಾಕ್ಷಿಗೆ ಒಬ್ಬ ಒಳ್ಳೆ ಹುಡುಗನ ಹುಡ್ಕೋ ಜವಾಬ್ದಾರಿ ನಿನಗೊಪ್ಪಿಸ್ತೀನಿ. ಹುಡುಕ್ತ್ಯಾ? ಡೆಫಿನೆಟ್ಲಿ ಅಜ್ಜಿ. ಲೋ ಮಗ, ಒಂದು ಬಿಟ್ಟ ನೋಡು, ಸೀದಾ ಬಂದು ಕಾಲು ಹಿಡ್ಕೊಂಬಿಟ್ಟ. ಗುರು, ನಂಗೊಂದು ಕಾಲ್ ಮಾಡ್ಬೋದು ತಾನೆ? ನಾನು ಥಿಯೇಟರ್ ಪಕ್ಕದಲ್ಲೇ ಇದ್ದೆ, ಅಲ್ಲೇ ಬಂದು ನಾನು ಒಂದು 4 ಬಾರಿಸಿದ್ದೆ ತಾನೆ. ಅಯ್ಯೋ ಮಗ, ನಾನ್ ಹೊಡೆದಿದ್ದ ಏಟಿಗೆ ತಡ್ಕೊಳಕ್ಕಾಗದೆ ಸುಸು ಮಾಡ್ಕೊಂಬಿಟ್ಟ. ಈ ನೀವುಗಳೆಲ್ಲ ಬಂದು ಹೊಡೆದ್ರೆ ಶಂಭೋ ಅಂದ್ಬಿಟ್ಟಿರೋನು. ಆಮೇಲೆ ನಾವೆಲ್ಲ ಆಂಟಿಸಿಪೇಟರಿ ಬೇಲ್ ಮೇಲೆ ಹೊಡೆದ್ಬೇಕಾಯ್ತು. ಮಗ, ಅವನ್ನ ಫಾಲೋ ಮಾಡಕ್ ನೀವಪ್ಪ ಸೂರ್ಯ ಕಳ್ಸಿದ್ರಾ? ಎಸ್ ಸಲ ಹೇಳಿಲ್ಲ ಅವ್ನ ನಮ್ಮ ಅಪ್ಪ ಅಲ್ಲ ಅಂತ. ಸಾರಿ ಮಚ್ಚ, ಏನೋ ಬಾಯ್ ತಪ್ಪಿ ಅಂದ್ಬಿಟ್ಟೆ. ಸೂರ್ಯ ನನ್ನನ್ನು ಫಾಲೋ ಮಾಡ್ಬೇಕಂತಾನೆ ಮ್ಯಾನೇಜರ್ ಕಳ್ಸಿದ್ದು. ಏನ್ ಗುರು, 20 ವರ್ಷ ಆದ್ಮೇಲೆ ಆ ಸೂರ್ಯನ್ಗೆ ನಿನ್ ಮೇಲೆ ಲವ್ ಬಂದ್ಬಿಟ್ಟಿದಂಗಿದೆ. ಲವ್ ಗಿವು ಏನು ಇಲ್ಲ, ಮನ್ಸಾಕ್ಷಿ ಪಿನ್ ತಗೊಂಡು ಚುಚ್ತಾ ಇದೆ ಈಗ. ಹೆಂಡತಿ ಮಕ್ಳಿಗೆ ಮೋಸ ಮಾಡ್ಬಿಟ್ಟಿದೀವಿ ಅಂತ. ಅದಕ್ಕೆ ನಾನು ನಮ್ಮಮ್ಮ ಒಂದ್ ಸವಾಸ ಬೇಡ ಅಂತ ಬಿಟ್ಬಿಟ್ಟು ಬಂದಿದೀವಿ. ಈ ಕಳ್ಸನ್ ಜನ ನಾವಿಬ್ರು ಹೆಂಗಿದೀವಿ ಅಂತ ತಿಳ್ಕೊಳಕ್ಕೆ. ಅದಕ್ಕೆ ಚೆನ್ನಾಗಿ ಹೊಡೆದು ಕಳ್ಸಿದೀನಿ. ಆ ಸೂರ್ಯ ಮೇಲೆ ಕೋಪನು ಸೇರಿಸಿ ಸರಿಯಾಗಿ ಕೊಟ್ಟಿದಂಗಿದ್ಯಾ? ಆ ಸೂರ್ಯನ್ಗೆ ಆ ಮ್ಯಾನೇಜರ್ ಮುಖ ನೋಡ್ದಾಗ್ಲೇ ಗೊತ್ತಾಗಬೇಕು. ಕೊಟ್ಟಿರೋ ಏಟ್ಗಳೆಲ್ಲ ಅವನಿಗಲ್ಲ, ಆ ಸೂರ್ಯನ್ಗೆ ಅಂತ. ಅಲ್ಲ ಕಣೋ, ಅದೇ ನಿಮ್ಮಪ್ಪ
ಸರಿ 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 ಆ ಸೂರ್ಯ ನೀನ್ P1 ಓದಿ ಅಂತ ಹೇಳ್ಬಿಟ್ಟು ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸ್ಬಿಟ್ರೆ ಯಾವ್ದು ಯಾವನ್ಗೂ ಆಫ್ ಆಗಲ್ಲ ಕಣಲ್ಲಿ. I love I will always hate you. I will always hate you. I will always hate you. ಸರ್ ಎಸ್ ಹೇಳಿ ಮೇಡಮ್. ಅದು ಸೂರ್ಯ ಅವರ ಆಫೀಸು ಇದೇನಾ? ಹೌದು, ಏನಾಗಬೇಕಾಗಿತ್ತು? ನಾನು ಸೂರ್ಯ ಅವರನ್ನ ನೋಡಬೇಕಾಗಿತ್ತು. ಅವ್ರು ಇವತ್ತು ಆಫೀಸಿಗೆ ಬರ್ತಾ ಇಲ್ಲ ಮೇಡಮ್, ರಜೆ. ಯಾಕೆ? ಅವ್ರ ಮಗ ಆರ್ಯ ಇವತ್ತು ಸಬ್ ಇನ್ಸ್ಪೆಕ್ಟರ್ ಆಗಿ ಚಾರ್ಜ್ ತಗೊಳ್ತಾ ಇದ್ದಾರೆ. ಅದಕ್ಕೆ ಸಾಹೇಬರು ಇವತ್ತು ಮನೇಲೇ ಉಳ್ಕೊಂಡಿದ್ದಾರೆ. ನೀವು ಸೂರ್ಯ ಸಾಹೇಬ್ರ ಫ್ಯಾಮಿಲಿಗೆ ಪರಿಚಯ ಇದ್ದವರಾ? ಹಳೆ ಪರಿಚಯ. ಹೌದಾ? ನಿಮ್ಮ ಹೆಸರು ಫೋನ್ ನಂಬರ್ ಕೊಟ್ರೆ ಸೂರ್ಯ ಸಾಹೇಬ್ರಿಗೆ ತಿಳಿಸ್ತೀನಿ. 20 ವರ್ಷ ಆಯ್ತು ನಾನು ಅವ್ರನ್ನ ಮೀಟ್ ಆಗಿ. ಈಗ ನನ್ನ ಹೆಸರು ಹೇಳಿದ್ರೆ ಅವ್ರಿಗೆ ನೆನಪಿರುತ್ತೋ ಇಲ್ವೋ, ಪರವಾಗಿಲ್ಲ, ನಾನೇ ಇನ್ನೊಂದಿನ ಬರ್ತೀನಿ. ಆಗಲಿ ಮೇಡಮ್, ತಗೊಳ್ಳಿ, ಇದು ನಮ್ಮ ಆಫೀಸ್ ಫೋನ್ ನಂಬರು. ಇದಕ್ಕೆ ಫೋನ್ ಮಾಡಿಬಿಟ್ಟು ಸೂರ್ಯ ಸಾಹೇಬ್ರಿಗೆ ಕನೆಕ್ಟ್ ಮಾಡಕ್ಕೆ ಹೇಳಿ, ಅವರು ಕನೆಕ್ಟ್ ಮಾಡ್ತಾರೆ. ತುಂಬಾ ಸಹಾಯ ಆಯ್ತು ನಿಮ್ಮಿಂದ. ಓಕೆ ಮೇಡಮ್. ಸರ್ ಹೇಳಿ ಮೇಡಮ್. ಸೂರ್ಯ ಅವ್ರ ಮನೇಲಿ ಅರ್ಪಿತಾ ಅಂತ ಒಬ್ರು ಇದ್ರು, ಅವ್ರು ಈಗಲೂ ಇದ್ದಾರಾ? ಇದ್ದಾರೆ ಮೇಡಮ್, ಅವರೇ ಸೂರ್ಯ ಸಾಹೇಬ್ರ ಎಲ್ಲ ಅಪಾಯಿಂಟ್ಮೆಂಟ್ನು ನೋಡ್ಕೊಳ್ಳೋದು. ತುಂಬಾ ಕ್ಲೋಸು ಅರ್ಪಿತಾ ಮೇಡಮು ಸೂರ್ಯ ಸಾಹೇಬ್ರಿಗೆ.
ಎಲ್ಲಿಗೆ ಹೋಗಿದ್ರಿ ಟೀಚರ್? ಅದೇನೋ ಹೀಗೆ ಕೇಳ್ತೀಯಾ? ದಿನ ಎಷ್ಟೊತ್ತಿಗೆ ಎಲ್ಲಿಂದ ಬರ್ತೀನಿ ಅಂತ ನಿನಗೆ ಗೊತ್ತಿಲ್ವಾ? ನೀವು ದಿನ ಇಷ್ಟೊತ್ತಿಗೆ ಸ್ಕೂಲಿಂದ ಬರೋದು ಅಂತ ಗೊತ್ತು, ಆದರೆ ನಿಮ್ಮನ್ನ ಎವ್ರಿಡೇ ಕರ್ಕೊಂಬರೋದು ನಾನು. ಇವಾಗ ಸ್ಕೂಲಿಂದ 15 ನಿಮಿಷ ಮುಂಚೆನೇ ಹೊರಟ್ರಂತಲ್ಲ, ಎಲ್ಲಿಗೆ ಹೋಗಿದ್ರಿ? ನೀನು ಬರೋದು ಲೇಟ್ ಆಗುತ್ತೆ ಅಂತ ನಾನು ಬೇಗ ಹೊರಟು ಬಂದೆ. ನೀವು ಹೊರಟ್ರಿ ಅಂತ ಗೊತ್ತಾಗಿ ನಾವು ದಿನ ಬರೋ ದಾರಿಲೇ ಬಂದೆ. ಬರ್ತಾ ಎಲ್ಲ ಆಟೋ ಬಸ್ಗಳ್ದು ನೋಡ್ಕೊಂಬಂದೆ. ನೀವು ಯಾವುದ್ರಲ್ಲೂ ಇರಲಿಲ್ಲ. ನಾನು ಮನೆಗೆ ಬಂದು ಅರ್ಧ ಗಂಟೆ ಆಯಿತು. ನಿಜ ಹೇಳಿ ಟೀಚರ್, ಎಲ್ಲೋಗಿದ್ರಿ? ತಲ ಹರಟೆ, ಅಮ್ಮನ ಎಂಕ್ವೈರಿ ಮಾಡ್ತೀನೋ? ಇವತ್ತು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಪೌರ್ಣಮಿ ಪೂಜೆ ಇತ್ತು, ಅಲ್ಲಿಗೆ ಹೋಗಿದೆ. ಹೌದಾ? ಹೇಳಿದ್ರೆ ನಾನು ಬರ್ತಿದ್ನಾ? ದೇವಸ್ಥಾನಕ್ಕೆ ಬಾ ಅಂತ ಕರೆದ್ರೆ ನೀನು ನನ್ನ ಬಲ್ವಂತಕ್ಕೆ ಬರ್ತೀಯ, ಅದಕ್ಕೆ ನಿನ್ನ ಕರೀಲಿಲ್ಲ. ಅಯ್ಯೋ, ದೇವ್ರ ನೋಡಕ್ಕೆ ಯಾರು ಬರ್ತಾರೆ ಟೀಚರ್? ಮೂಕಾಂಬಿಕಾ ದೇವಸ್ಥಾನದಲ್ಲಿ ಪ್ರಸಾದ ಸೂಪರ್. ಅಲ್ಲಿ ಕೊಡೋ ಪುಳಿಯೋಗರೆ ಮುಂದೆ ಆ ರೆಡಿ ಹೋಟ್ಲ್ ಬಿರಿಯಾನಿನೂ ವೇಸ್ಟ್. ತಲ ಹೊರಟೆ, ದೇವಸ್ಥಾನ ಪ್ರಸಾದನ ಬಿರಿಯಾನಿ ಹೊಲಿಸ್ತೀಯಾ? ಸಾರಿ ಟೀಚರ್, ಗಿವ್ ಮಿ 200 rupees. ಒಂದು ನಿಮಿಷ ಇರೋ, ಈಗ ತಾನೇ ಬಂದಿದ್ದೀನಿ ಅಷ್ಟೇ, ಫ್ರೆಶ್ ಆಗಿಬಿಟ್ಟು ಬರ್ತೀನಿ, ಆಯ್ತಾ? ನೀವು ಆರಾಮಾಗಿ ಬನ್ನಿ ಟೀಚರ್. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ಥರ ಹೋಯ್. ತಗೊಳ್ಳಿ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟ್ರು. ಇದೆಲ್ಲಿಂದ ಸಿಕ್ತು? ನನಗೇನು ಗೊತ್ತು? ಸುಳ್ಳು ಹೇಳ್ಬೇಡಿ ಟೀಚರ್, ಇದನ್ನ ಬ್ಯಾಗಲ್ಲಿತ್ತು. ಅದು ಯಾವುದೋ ಕಂಪ್ನಿ ವಿಸಿಟಿಂಗ್ ಕಾರ್ಡು, ಯಾರೋ ಕೊಟ್ಟಿದ್ದಾರೆ ಅನ್ಸುತ್ತೆ. ಅದು ಯಾವುದೋ ಕಂಪ್ನಿ ವಿಸಿಟಿಂಗ್ ಕಾರ್ಡ್ ಅಲ್ಲ, ನಾನು ಇಂಟರ್ವ್ಯೂಗೆ ಹೋಗಿದ್ನಲ್ಲ ಆ ಕಂಪ್ನಿ ವಿಸಿಟಿಂಗ್ ಕಾರ್ಡ್ ಇದು. ಅಂದರೆ ನೀನು ನೆಕ್ಸ್ಟ್ ಸೂರ್ಯಂದು. ಸ್ಕೂಲಿಂದ ಬೇಗ ಹೊರಟು ನೀನು ನೆಕ್ಸ್ಟ್ ನೋಡಕ್ಕೆ ಅವ್ನು ಆಫೀಸ್ಗೆ ಹೋಗಿದ್ಯಾ? ನೀ ಸೈಲೆಂಟಾಗಿ ಹೋಗಿ ಬಂದ್ರೆ ನನ್ಗೆ ಗೊತ್ತಾಗಲ್ಲ ಅನ್ಕೊಂಡ್ಯಾ? 20 ವರ್ಷದಿಂದ ಅವ್ನ ಮಾಡಿ ಮೋಸ ಮಾಡ್ತೋದ್ಯಾ? ಏನಕ್ಕೆ ಹೋಗಿದ್ದೀನಿ ಅಲ್ಲಿಗೆ? ಏನಾಗಬೇಕು ನಮ್ಗೆ? ಎಷ್ಟು ವರ್ಷ ಆಯ್ತಲ್ಲ, ನೀನು ಹೇಳಿದ್ಮೇಲೆ ಸೂರ್ಯವ್ರನ್ನ ಒಂದ್ಸಲ ನೋಡ್ಬೇಕು ಅನಿಸ್ತು, ಅದಕ್ಕೆ ಹೋಗಿದ್ದೆ ಕಣೋ. ಅವ್ನು ಯಾವಾಗ ಆ ಕೆಲ್ಸದವ್ರ ಪರ ವಹಿಸ್ಕೊಂಡು ನನ್ನ ಮೇಲೆ ನಿನ್ನ ಮೇಲೆ ಕೈ ಮಾಡಿದ್ನೋ ಆವಾಗಲೇ ಅವ್ನ ಕತೆ ಫಿನಿಶ್. ಇಷ್ಟ್ರ ಮೇಲೂ ನಿಂಗೆ ಅವನನ್ನೆಲ್ಲ ನೋಡಬೇಕು ಅಂತ ಅನ್ಸಿದ್ರೆ ನಾನು ಬೇಕೋ ಅವ್ನು ಬೇಕೋ ಡಿಸೈಡ್ ಮಾಡು. ನೀನು ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಇಲಾಖೆ ಘನತೆನ ಹೆಚ್ಚಿಸಬೇಕು. ಎಸ್ ಸರ್.